ಚೇಂಜ್ ಮಾಡ ಹೋಗೋ ದಾನ ಧರ್ಮ ಮಾಡ ಸಬ್ರೇಷನ್ ಮಾಡೋದ शरणं नास्ति त्वमेव शरणं मम तस्मात् कारुण्यभावेन रक्ष रक्षा महेश्वर रक्ष रक्षा जनार्दन तदक्ष नमस्कारं समर्पयामि। ರಾಘವೇಂದ್ರ ಮುಂದೆ ಪಾಪ ನಮಸ್ಕಾರ. ಈ ದಿನ ಕರ್ನಾಟಕ ರಾಜ್ಯದ ನಮ್ಮೆಲ್ರಿಗೂ ತುಂಬ ಸಂತೋಷದ ದಿನ. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಮುಖ್ಯಮಂತ್ರಿಯಾಗಿ ಕೆ ಸಿ ರೆಡ್ಡಿಯವರು, ಕ್ಯಾಸಂಬಳ್ಳಿ ಚಂಗರಾಯ ರೆಡ್ಡಿಯವರು ಪ್ರಮಾಣವಚನ ಸ್ವೀಕರಿಸಿದರು. ಇಂದಿನ ದಿನಮಾನಗಳಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಬೂತ್ ಮಟ್ಟದಿಂದ ಬೆಳೆದು ಬಂದಂಥವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಶಾಸಕರಾಗಿ, ಮಂತ್ರಿಯಾಗಿ, KPCC ಅಧ್ಯಕ್ಷರಾಗಿ, ಈ ದಿನ ಉಪಮುಖ್ಯಮಂತ್ರಿ ಸಹ ಆಗಿ, ಈ ದಿನ ಮುಖ್ಯಮಂತ್ರಿಯಾಗಿ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಸಂತೋಷ. ಹಾಗಾಗಿ ನಮ್ಮ ವಕೀಲರ ಸಂಘದ ಕಾನೂನು ಘಟಕ ಮತ್ತು ಚಿಕ್ಕಬಳ್ಳಾಪುರ ವಕೀಲರ ಸಂಘದ ವತಿಯಿಂದ ಇವತ್ತು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಗಣಪತಿಗೆ ಪೂಜೆಯನ್ನು ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸುಸೂತ್ರವಾಗಿ ನಡೆಯಲಿ, ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯವನ್ನು, ಆಯುಷ್ಯವನ್ನು ಕೊಟ್ಟು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡುವಂಥ, ಒಂದು ಜನಪರ ಆಡಳಿತವನ್ನು ಕೊಡುವಂಥ ಒಂದು ಶಕ್ತಿಯನ್ನು, ಬುದ್ಧಿಯನ್ನು ಕೊಡಲಿ ಮತ್ತು ಅವರು ಚಿರಸ್ಥಾಯಿಯಾಗಿ ಇತಿಹಾಸ ಪುಟಗಳಲ್ಲಿ ಉಳಿಯುವಂಥ ಒಂದು ಕೆಲಸವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ನಮ್ಮ ವಕೀಲರೆಲ್ಲನೂ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ CNC ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಬೂತ್ ಮಟ್ಟದಿಂದ ಬೆಳೆದು ಬಂದಂಥವರು. ಅವರು ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ನಮ್ಮ ಏನು ನಿರ್ಗಮಿತ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಸಹ ಉದಾರ ಮನಸ್ಸಿನಿಂದ ಅವರು ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮಾನ್ಯ ಶಿವಕುಮಾರ್ ಅವರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಯ ಪರವಾಗಿ ಶುಭವನ್ನು ಹಾರೈಸ್ತೇವೆ. ನಮ್ಮ ಕಾಂಗ್ರೆಸ್ ವಕೀಲರಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶುಭ ದಿನ. ಯಾಕಂದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು 4 ಗಂಟೆ 5 ನಿಮಿಷಕ್ಕೆ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಚಿಕ್ಕಬಳ್ಳಾಪುರ ಕಾನೂನು ಘಟಕ ಮತ್ತು ವಕೀಲರ ಒಂದು ವತಿಯಿಂದ ಇವತ್ತು ಗಣೇಶನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಮತ್ತು ಸಿಹಿ ಹಂಚ ಕಾರ್ಯಕ್ರಮವನ್ನು ಭಾರಿ ವಿಜೃಂಭಣೆಯಿಂದ ನಾವು ಮಾಡಿದ್ವಿ. ಅವರಿಗೆ ಸರ್ಕಾರ ರಚನೆ ಮಾಡಲು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ವಿಘ್ನ ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಸರ್ಕಾರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಐತಿಹಾಸಿಕ ನಿರ್ಧಾರಗಳನ್ನು ತಗೊಂಡು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಅವರಿಗೆ ತುಂಬ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಗಣೇಶನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕಾನೂನು ಘಟಕದಿಂದ ವಕೀಲರೆಲ್ಲ ಸೇರಿ ಸಿಹಿಯನ್ನು ಹಂಚೋ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ಆಯಿತು ಅಂತ ಇದು ಮಾಡಬೇಕು. ಸಮಸ್ತ ಕನ್ನಡ ನಾಡಿನ ಜನತೆಗೆ ಇವತ್ತು ಸುದಿನ ಅಂತೇಳಿ ಬಯಸ್ತೀವಿ. ಅದೇ ರೀತಿ ಎಲ್ಲ ವರ್ಗದ ಜನ ಏನಿದ್ದಾರೆ, ಇವತ್ತು ಕಾರ್ಮಿಕ ವರ್ಗ ಮತ್ತು ಯುವ ವರ್ಗ ಇರ್ಬೋದು ಮತ್ತು ಸೀನಿಯರ್ ಸಿಟಿಸನ್ಸ್ ಏನಿದ್ದಾರೆ ಮತ್ತು ಮಹಿಳೆಯರು ಈ ರಾಜ್ಯದಲ್ಲಿ ಏನೆಲ್ಲ ವಾಸ ಮಾಡ್ತಾ ಇದ್ದಾರೆ, ಎಲ್ಲರ ಒಂದು ಆಸೆ ಮತ್ತು ಆಕಾಂಕ್ಷೆ ಏನಾಗಿತ್ತಂದರೆ, ಯಾರು ಒಂದು ಸಂಘಟನೆ ಇದ್ದಾರೆ ಮತ್ತು ಪರಿಶ್ರಮ ಇದ್ದಾರೆ, ಪರಿಶ್ರಮಕ್ಕೆ ಒಂದು ಫಲ ಸಿಗಬೇಕು ಅಂತೇಳಿ ಸುಮಾರು ಬೇಡಿಕೆಗಳು ಅವರು ವೈಯಕ್ತಿಕವಾಗಿ ಮತ್ತು ದೇವರ ಮೊರೆಯನ್ನು ಸಹ ಹಲವಾರು ಹೋಗಿದ್ದರು. ಅದರ ಪ್ರತಿಫಲ ಇವತ್ತು ಸಿಕ್ಕಿದೆ ಅಂತೇಳಿ ಇಡೀ ರಾಜ್ಯದಲ್ಲಿ ಅತಿ ಯಶಸ್ವಿಯಾಗಿ ಅವರದೇ ಒಂದು ಮಟ್ಟದಲ್ಲಿ ಒಂದು ಸಂತಸವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ವಕೀಲರ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಕಾನೂನು ಘಟಕದ ಇದರಲ್ಲಿರ್ತಕ್ಕಂಥ
ನಮ್ಮ ಎಲ್ಲ ಹಿರಿಯ ವಕೀಲರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಮುಂದಾಳತ್ವದಲ್ಲಿ ಹಾಗೂ ಎಲ್ಲ ಯುವ ವಕೀಲರು ಇವತ್ತು ಚಿಕ್ಕಬಳ್ಳಾಪುರ ನ್ಯಾಯಾಲಯದ ಒಳಗಿರ್ತಕ್ಕಂಥ ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತು ಅದೇ ರೀತಿ ಈ ನ್ಯಾಯಾಲಯದಲ್ಲಿರ್ತಕ್ಕಂಥ ವಕೀಲರಿಗೆಲ್ಲ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಂಚಿ ಈ ನಮ್ಮ ಮುಖ್ಯಮಂತ್ರಿಗಳಾಗಿ ಪ್ರಮಾಣವಚನ ಸ್ವೀಕರಿಸ್ತಾ ಇರ್ತಕ್ಕಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತ ನಡೆಸಲು ಎಲ್ಲ ಅನುಕೂಲ ಸಿಗಲಿ ಮತ್ತು ಅವ್ರು ಅಂದ್ಕೊಂಡಿರ್ತಕ್ಕಂಥ ಏನು ಈ ರಾಜ್ಯದ ಜನತೆಗೆ ಏನೆಲ್ಲ ಪ್ರೋಗ್ರಾಮ್ಸ್ ಕೊಡಬೇಕು ಅಂದ್ಕೊಂಡಿದ್ದಾರೆ ಅವೆಲ್ಲ ಈಡೇರಿಸಲಿ ಅಂತೇಳಿ ಬಯಸ್ತಾ ಮತ್ತು ಈಗೇನು ಪಂಚವಾರ್ಷಿಕ ಯೋಜನೆಗಳಿದ್ದ ಆ ಯೋಜನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ ಮತ್ತು ಈ ಕಳೆದ 3 ವರ್ಷಗಳಿಂದ ಯಾವೆಲ್ಲ ಪ್ರೋಗ್ರಾಮ್ಸ್ನ ಈ ಜನತೆಗೆ ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ಅದರಲ್ಲಿ ಯಾವುದೇ ರೀತಿಯಂಥ ವೇರಿಯೇಷನ್ಸ್ ಆಗಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಮುಂದುವರಿತಾರೆ. ಅದ್ರ ಜೊತೆಗೆ ಇನ್ನು ಉಳಿದಂಥವು ಸಹ ಕಾರ್ಯಕ್ರಮಗಳನ್ನ ತರ್ತಾ ಇದ್ದಾರೆ. ಹಾಗಾಗಿ ಮತ್ತು ನಮ್ಮ ವಕೀಲರಿಗೆ ನಮ್ಮ ಸಂಘಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಡ ಕಟ್ಟಲು ಸುಮಾರು 50 ಲಕ್ಷ ರೂಗಳನ್ನು ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಏನೋ ಮುಖ್ಯಮಂತ್ರಿಗಳಾಗಿದ್ದರು, ಅವರು 2018ರಲ್ಲಿ ಬಿಡುಗಡೆ ಮಾಡಿದ್ರು. ಅವರು ಇನ್ನೇನೋ ಒಂದು ವಾರದಲ್ಲಿ ಪದಕ ಬಿಡ್ತಾ ಇದ್ದಾರೆ ಅನ್ನೋ ಟೈಮಲ್ಲಿ ನಮಗೊಂದು 50 ಲಕ್ಷ ಕೊಟ್ಟು ಈ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೂ ನಮ್ಮ ಚಿಕ್ಕಬಳ್ಳಾಪುರ ವಕೀಲರ ಸಂಘದಲ್ಲಿ ಹಲವಾರು ಡೆವಲಪ್ಮೆಂಟ್ಸ್ ಮಾಡಬೇಕು. ಇನ್ನು ಇವಾಗ ಸಂಖ್ಯೆಯೂ ಸಹ ಈಗ ಹೆಚ್ಚಿಗೆ ಆಗಿದೆ. ಮುಂಚೆ 300 ಜನ ಇದ್ದಿದ್ದು, ಇವಾಗ 600-700 ಜನ ವಕೀಲರಾಗಿದ್ದೀವಿ. ಹಾಗಾಗಿ ಇನ್ನೂ ಒಂದು ಕಟ್ಟಡ ಬೇಕಾಗಿದೆ. ಆ ಕಟ್ಟಡದ ಡಿಮ್ಯಾಂಡನ್ನು ಸಹ ನಮ್ಮ ವಕೀಲರ ಕಾನೂನು ಘಟಕ ಏನಿದೆ ಇದೆಲ್ಲ ಹೋಗಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಕೊಡ್ತೀವಿ. ಅವರು ನಮಗೆ ಈ ಕಟ್ಟಡ ಮತ್ತೆ ಡೆವಲಪ್ಮೆಂಟ್ಸ್ 3ನೇ ಮಾಡಿ ಕಟ್ಟೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಅಂತೇಳಿ ನಮ್ಮ ಎಲ್ಲರ ಆಶಾಭಾವನೆ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಿಂದ ಮತ್ತು ಬಂದು ನಮ್ಮ ಒಂದು ಸಿಹಿ ವಿತರಣೆ ಮತ್ತು ವಿಘ್ನೇಶ್ವರ ಪೂಜೆ ಕಾರ್ಯಕ್ರಮದಲ್ಲಿ ಬಂದು ಎಲ್ಲ ವಕೀಲರು ಭಾಗವಹಿಸಿದಂಥ ಹಿರಿಯ ಮತ್ತು ಸಹೋದ್ಯೋಗಿ ವಕೀಲ ಮಿತ್ರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ಕಾನೂನು ಘಟಕದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ.